ಯಾಕೋ ಬೆಳಗ್ಗೆಯಿಂದ ಹೊರಕ್ಕೆ ಬಂದೇ ಇಲ್ಲ. ಏನು ಮಾಡ್ತಾ ಇದ್ದಾಳೆ ಇವಳು? ಎದ್ದವಳ ಇಲ್ವೋ ಇನ್ನೂ? ಏ ತನ್ವಿತಾ, ತನ್ವಿತಾ, ಏನು ಮಾಡ್ತಾ ಇದೀಯಾ? ತನು, ತನ್ವಿತಾ, ತನ್ವಿ, ಏ ತನ್ವಿತಾ, ತನ್ವಿ, ಯಾಕೆ ಹಿಂಗೆ ಕುತ್ಕೊಂಡು ಹಿಂಗೆ ಯೋಚನೆ ಮಾಡ್ತಾ ಇದೀಯಾ? ಯಾಕೆ ಹೊರಕ್ಕೆ ಬಂದೇ ಇಲ್ಲ? ಬರೀ ಇಲ್ಲೇ ಇದೆಯಾ? ಬಾ, ಎದ್ದು ಬಾ ಇಲ್ಲಿ. ಏನಮ್ಮ, ಯಾಕೆ ಹೇಳು? ನನಗೆ ಭಾಳ ಬೇಜಾರಾಗ್ತೈತೆ. ನನಗೆ ಏನು ಹೇಳ್ಬೇಕು, ಏನು ಮಾತಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನನಗೆ ಹೊರಗೆ ಬರೋದಕ್ಕೆ ಇಷ್ಟ ಇಲ್ಲ. ನನಗೆ ಬೇಜಾರಾಗ್ತೈತೆ. ಯಾಕೆ ಬೇಜಾರಾಗೈತೆ? ಏನಾಗೈತೆ ಅಂತ ಅದು? ಯಾಕೆ ಏನಾಯ್ತೆ? ಏನಂತ ಹೇಳೋಣ ಬಿಡಮ್ಮ. ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ ನನಗಂತೂ. ಏನು ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಮ್ಮ. ಮತ್ತೆ ನಾನು ಮದುವೆ ಅಂತ ಆದರೆ ಆ ಹುಡುಗನೇ ಆಗೋದು ಕಣಮ್ಮ. ಬೇರೆ ಕಡೆಗೆ ಮದುವೆ ಆಗೋದಕ್ಕೆ ನನಗೆ ಇಷ್ಟ ಇಲ್ಲ. ಪ್ಲೀಸ್ ಕಣಮ್ಮ, ನನಗೆ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ. ನನಗೆ ಬಲವಂತ ಮಾಡಬೇಡ್ರಿ. ನನಗೆ ಬೇರೆ ಹುಡುಗನ ನೋಡೋದಾಗಲಿ, ಬೇರೆ ಹುಡುಗನ ಜೊತೆ ಮದುವೆ ಮಾಡೋದಾಗಲಿ, ಈ ರೀತಿ ಎಲ್ಲ ಪ್ರಯತ್ನ ಮಾಡಬೇಡಿ. ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ನಾನು ಸುಮ್ಮನೆ ಏನೋ ನಿಮ್ಮ ಬಲವಂತದ ಜೀವನ ಮಾಡಬೇಕಾಗುತ್ತೆ. ನಾನಂತೂ ಖುಷಿಯಾಗಿ ಜೀವನ ಮಾಡಲ್ಲಮ್ಮ. ನನ್ನ ಮನಸ್ಸಲ್ಲಿ ಇರೋದನ್ನ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ನನ್ನ ಮದುವೆ ಅಂತ ಆದರೆ ಶರತ್ತನ್ನು ಬಿಟ್ಟರೆ ಬೇರೆ ಯಾವ ಹುಡುಗು ನನ್ನ ಮದುವೆ ಆಗಲ್ಲಮ್ಮ. ಪ್ಲೀಸ್ ಅಮ್ಮ, ನನ್ನ ಬಲವಂತ ಮಾಡಬೇಡಿ ಪ್ಲೀಸ್. ಬೇಡ ಕಣಮ್ಮ, ಅವನು ಅವ್ರ ಮನೆಗಳನ್ನಲ್ಲ. ಅದು ಯಾವಾಗ ಹೋಗಿ ಹೆಂಗೆ ಇವಾಗ ಅವ್ರ ಮನೆಗೇನೋ ಬಿಡು ಚೆನ್ನಾಗಿದ್ದಾರೆ ಅಂತ ಹೇಳ್ಬೋದು. ಆಮೇಲೆ ಅವನು ಇನ್ನೂ ನೆನ್ನೆ ಮುಂದೆ 1 ವರ್ಷ 2 ವರ್ಷ ಆಗೈತೆ ಅಷ್ಟೇ ಅವ್ರು ಕರ್ಕೊಂಬಂದು. ಅವ್ರ ಸ್ವಂತ ಮಗ ಏನಲ್ಲ. ಆಮೇಲೆ ಅವನು ಒಟ್ಟು ಯಾಕೆ ಬೇಕಮ್ಮ ಅದೆಲ್ಲ ಸಮಸ್ಯೆಗಳು ನೋಡು. ಬೇಡ, ಅದೆಲ್ಲ ನಿನ್ನ ತಲೆನೋವು. ಅದಕ್ಕೇನೆ ಇವಳ ಪ್ರೀತಿ ಮಗನ್ನ ಮದುವೆ ಆದರೆ ಚೆನ್ನಾಗಿರ್ತೀಯ. ಪ್ರೀತಿ ಮಗನ್ನೇ ಮದುವೆ ಆಗು. ಅವ್ನು ಭಾಳ ಒಳ್ಳೆಯವನು, ಒಳ್ಳೆ ಕೆಲ್ಸಕ್ಕೆ ಹೋಗ್ತಾರೆ, ಇಬ್ಬರು ಒಳ್ಳೆಯವರು, ಪ್ರೀತಿನೂ ಒಳ್ಳೆಯವಳು ಅಂತ ಮನೆಗೆ ಮದುವೆ ಆಗೋದು ನೋಡಮ್ಮ. ಇವಳ್ದೊಂದು ಸ್ವಲ್ಪ ಗಲಾಟೆ, ಸ್ವಲ್ಪ ಇದು ಏನೋ ಗೊತ್ತಿಲ್ಲ. ನಾವು ಇರೋದು ಹೇಳ್ತೀವಿ ಬೇಡ ಅಂತ, ನಮ್ಮ ಮಕ್ಕಳ ಜೀವನ ಚೆನ್ನಾಗಿರ್ಬೇಕು ಅಂತ ಏನೋ ನಾವು ಹೇಳ್ತೀವಿ. ನೀನು ಹಿಂಗಂದ್ರೆ ಇನ್ನೇನು ಮಾಡೋಕ್ಕಾಗಲ್ಲಮ್ಮ. ಬೇಡ ಕಣಮ್ಮ, ಬೇಡ. ನನಗೇನ ನೀನು ಅವನು ಮದುವೆ ಆಗೋದು ಇಷ್ಟ ಇಲ್ಲ. ಅವರೆಲ್ಲ ಸುಮ್ಮನೆ ಕಣೆ ತನ್ವಿತಾ. ಅಮ್ಮ ಹೇಳೋದು ಅರ್ಥ ಮಾಡ್ಕ. ಅವರೆಲ್ಲ ನಿನ್ನ ಬೇಕಾಗೋವ್ರಿಗೂ ಬಳಸ್ಕೊಂತಾರೆ. ನಿನಗೆ ಗೊತ್ತಾಗಲ್ಲ ಇವಾಗಿನ ಕಾಲದಾಗೆ ಎಂತೆಂಥವ್ರು ಇರ್ತಾರೆ ಅಂತ. ಒಳ್ಳೆಯವ್ರನ್ನ ನಾವು ಆಯ್ಕೆ ಮಾಡ್ಕೋಬೇಕು ಕಣೆ. ಅಮ್ಮ ಹೇಳ್ತಾ ಇರೋದು ಅರ್ಥ ಮಾಡ್ಕೊ. ಬೇಡ ಕಣೆ, ಅವನು ಒಳ್ಳೆಯವನಲ್ಲ. ಬೇಡ, ಯಾಕೆ ಸುಮ್ಮನೆ ಜೀವನ ಹಾಳು ಮಾಡ್ಕೊಂತೀಯ? ನಾನು ಇಷ್ಟೇ ಹೇಳ್ತಾ ಇದ್ದೀನಿ ನಿನಗೆ, ನನ್ನ ತಂಗಿ ಚೆನ್ನಾಗಿರ್ಬೇಕು ಅಂತ. ಇಲ್ಲ, ನನ್ನ ಮದುವೆ ಅಂತ ಆದರೆ ಕಷ್ಟನೋ ಸುಖನೋ ಏನು ಬಂದರೂ ನಾನು ಅನುಭವಿಸ್ತೀನಿ. ನನಗೆ ಒಟ್ಟಿನಲ್ಲಿ ಆ ಹುಡುಗನ ಜೊತೆನೇ ಮದುವೆ ಮಾಡಬೇಕು. ನನಗೆ ಏನೇ ಕಷ್ಟ ಬಂದರೂ ನಾನು ಅನುಭವಿಸ್ತೀನಿ. ನಾನುಂಟು ನನಗೆ ಮದುವೆ ಮಾಡಿದ್ರೆ ಏನು ಬಂದರೂ ನಾನು ಅನುಭವಿಸ್ಕೊಂಡು ಹೋಗ್ತೀನಿ ಕಣಮ್ಮ. ಅಮ್ಮ ಪ್ಲೀಸ್ ಕಣಮ್ಮ, ಆ ಹುಡುಗನ ಜೊತೆ ಬಿಟ್ಟರೆ ನನಗೆ ಆ ಹುಡುಗನ ಜೊತೆ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ. ನೀವು ಬೇರೆ ಕಡೆ ಎಲ್ಲ ನೋಡ್ತಾ ಇದ್ದೀರಾ ಅಂತ ಗೊತ್ತಾಯಿತು ನನಗೆ. ಬೇರೆ ಕಡೆಗೆಲ್ಲ ನೀವು ನೋಡಿ ನನಗೆ ಮದುವೆ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀರಾ ನೀನು ಅಪ್ಪ ಅಂತ ಗೊತ್ತು. ಅದಕ್ಕೆ ನನಗೆ ಇಷ್ಟ ಇಲ್ಲ. ಅದಕ್ಕೆ ಭಾಳ ಬೇಜಾರಾಗ್ಬಿಟ್ಟೈತಿ. ನನ್ನ ಮದುವೆ ಅಂತ ಆದರೆ ನಾನು ಆ ಹುಡುಗನ ಬಿಟ್ಟರೆ ಯಾವ ಹುಡುಗನು ನನ್ನ ಮದುವೆ ಆಗೋದಿಲ್ಲ. ನೋಡಮ್ಮ, ನಾವು ಸಾಕಿದ್ಕು ಪ್ರೀತಿಯಿಂದನ ನೋಡ್ಕೊಂಡಿದ್ಕು ನಮಗೆ ಅಂತ ತತ್ತಿ. ನಮ್ಮ ಮಕ್ಕಳು ಬಿಡು, ನಮ್ಮ ಮಾತು ಮೀರಲ್ಲ. ನಾವು ಹೇಳ್ದಂಗೆ ಕೇಳ್ಕೊಂಡಿರ್ತಾರೆ, ನಾವು ಹೇಳ್ದಂಗೆ ಕೇಳ್ಕೊಂಡು ಚೆನ್ನಾಗಿರ್ತಾರೆ ಅಂತ ನಾವು ಅಂದ್ಕೊಂಡಿದ್ರೆ ಅಲ್ಲ. ನೋಡು ನೀನು ಹೆಂಗೆ ಹೇಳ್ತಾ ಇದ್ದಿ. ಆದ್ರೆ ನಿಮ್ಮ ಮಾತುಗಳೆಲ್ಲನ ಕೇಳಿಸ್ಕೊಬಿಟ್ರೆ ಭಾಳ ಬೇಜಾರಾಗುತ್ತೆ ಕಣೆ. ಅಲ್ಲ ನೋಡಿ, ನಮ್ಮಪ್ಪ ನಮ್ಮಮ್ಮ ಇಷ್ಟೊಂದು ಹೇಳ್ತಾ ಇದ್ದಾರಲ್ಲ. ಬೇಡ, ನಮ್ಮಪ್ಪ ನಮ್ಮಮ್ಮಗಿನ್ನ ಅವನೇನು ದೊಡ್ಡನಲ್ಲ, ನೆನ್ನೆ ಮೊನ್ನೆ ಬಂದಾನ, ಅವ್ನು ಯಾವ ಲೆಕ್ಕ ಅಂತ ಹೇಳೋರು ಇನ್ನೊಬ್ರು ಯಾರಾದರೂ ಆಗಿದ್ರೆ. ಆದರೆ ನೀನು ಹಿಂಗೆ ಇದನ್ನು ಮಾಡ್ತಾ ಇದೀಯ. ನಿನ್ನ ಬುದ್ಧಿ ನನಗೇನ ಇಷ್ಟ ಆಗಲಿಲ್ಲ. ಸ್ವಲ್ಪ ಯೋಚನೆ ಮಾಡಬೇಕು. ಯಾಕೆ ಹೇಳ್ತಾರೆ ಅಂತ. ಈಗ ಮಕ್ಳ ಜೀವನ ಹಾಳಾಗಲಿ ಅಂತ ಯಾರಾದರೂ ತಂದೆ ತಾಯಿ ಬಯಸ್ತಾರೆ? ಯಾರು ಬಯಸಲ್ಲ. ನನ್ನ ಮಕ್ಕಳು ಚೆನ್ನಾಗಿರಬೇಕು, ನಾವು ಚೆನ್ನಾಗಿರಬೇಕು ಅಂತ ಬಯಸಾರೆ ತಂದೆ ತಾಯಿ ಬಿಟ್ಟರೆ ಯಾರು ಒಳ್ಳೇದು ಬಯಸಲ್ಲ. ಏನೋ ನಿಮಗೆ ಚೆನ್ನಾಗಿರಲಿ ಅಂತ ಹೇಳ್ತೀವಪ್ಪ. ಅದಕ್ಕೆ ನೀನು ಹಿಂಗೆ ಇದು ಮಾಡಿದ್ರೆ ಅಲ್ಲ, ಸ್ವಲ್ಪ ಅರ್ಥ ಮಾಡ್ಕೋಬೇಕಣಮ್ಮ. ಯಾಕೆ ಹೇಳ್ತಾ ಇದ್ದಾರೆ ನಮ್ಮಪ್ಪ ನಮ್ಮಮ್ಮ ಅಂತ ತಿಳ್ಕೊಂಡು ಮಾತಾಡು. ನನಗೂ ಅರ್ಥ ಆಗುತ್ತೆ ನೀವು ಹೇಳೋದಲ್ಲ. ನನಗೇನೇನು ನೀವೇನು ಮೋಸ ಮಾಡ್ತಾ ಇದ್ದೀರಾ ಅಂತ ನಾನೇನು ಹೇಳಲಿಲ್ಲ. ನನ್ನ ಇಷ್ಟದಂತೆ ನನಗೆ ಮದುವೆ ಮಾಡ್ಕೊಂಡು ಕೊಡಿ, ಮದುವೆ ಮಾಡಿಸಿ ಅಂತ ಹೇಳ್ತಾ ಇರೋದು. ನನಗೆ ಭಾಳನೇ ಇಷ್ಟ ಐತೆ, ಅದಕ್ಕೋಸ್ಕರ ಹೇಳ್ತಾ ಇರೋದು. ನಿಮ್ಮ ಸುಗುಣತ್ತೇನು ಬೇಡ ಅಂತ ಕಣೆ. ಬೇಡ ಕಣಮ್ಮ, ಅವನು ಕರ್ಕೊಂಬಂದಿರೋದು ನೆನ್ನೆ ಮೊನ್ನೆ ಒಟ್ಟು ಸಮಸ್ಯೆಗಳು. ಏನು ಸಣ್ಣ ಹುಡುಗನಿಂದ ನಮ್ಮ ಬಿಡಪ್ಪ ಬೇರೆ ಕಡೆಯಿಂದ ತಂದು ಸಾಕವ್ರೆ ಅಂತ ದತ್ತು ಮಕ್ಕಳನ್ನಾಗ ನಮ್ಮ ಲಸ್ಮಜ್ಜಿನೇ ನಮ್ಮ ಶೌರ್ಯಮ್ಮನ ಕರ್ಕೊಂಬಂದೇ ಸಾಕಿರೋದು. ಅವನ್ನ ಸಣ್ಣನಿದ್ದಂಗೆ ಗುರ್ತು ಪರಿಚಯ ಇಲ್ಲ. ಅವ್ರು ಯಾರು, ತಂದೆ ತಾಯಿ ಯಾರು, ಅವ್ರ ರಿಲೇಷನ್ ಯಾರು, ಯಾವ ಗುರ್ತು ಪರಿಚಯನೇ ಇಲ್ಲ. ಆ ಕಡೆಯಿಂದ ಅವನ್ನ ಕರ್ಕೊಂಬಂದಿರೋದು. ಇವನಾದರೆ ರಿಲೇಟಿವ್ಸಲ್ಲಿ ಕರ್ಕೊಂಬಂದಿರೋದು.
ಅವ್ರ ತಂಗಿ ಮಗನು ಇನ್ನು ನೆನ್ನೆ ದೊಡ್ಡವನಾದ್ಮೇಲೆ ಹಳೆ ಮದುವೆ ವಯಸ್ಸಿಗೆ ಬಂದಮೇಲೆ ಇನ್ನೂ 1 ವರ್ಷ 2 ವರ್ಷ ಆಗೈತೆ ಅವನ್ನ ಕರ್ಕೊಂಬಂದು. ಇಂಥ ಟೈಮಲ್ಲಿ ಕರ್ಕೊಂಬಂದ್ರೆ ಅದು ಮುಂದೆ ಏನೇನೋ ಸಮಸ್ಯೆಗಳಾಗ್ತವೆ. ಅದಕ್ಕೇನೆ ಬೇಡ ಅಂತ ಅವಳೇನೋ ಕವನ ಬುದ್ಧಿ ಇಲ್ದಾಳೆ ಕರ್ಕೊಂಬಂದವಳೆ. ಅವಳಲ್ಲ ನಿಜವಾದ ತಂದೆ ತಾಯಿ ಅವರಲ್ಲ. ಮತ್ತೆ ಹೋಗಿ ನೀನು ಅವ್ರ ಅಪ್ಪ ಅವ್ರ ಅಮ್ಮನ ಹತ್ರ ಎಲ್ಲ ಕಷ್ಟಪಡೋದು, ಮತ್ತೆ ಏನಾನ ಸಮಸ್ಯೆಗಳು ಮಾಡ್ಕೊಂಬೋದು, ಅವೆಲ್ಲ ಬೇಡ ಅಂತನ ನಿನ್ನ ಒಳ್ಳೇದಕ್ಕೆ ಹೇಳ್ತೀವಮ್ಮ. ನೀನು ಹಿಂಗಂದ್ರೆ ಇನ್ನೇನು ಮಾಡೋಕ್ಕಾಗಲ್ಲ. ಈಗ ನಾವೇನೋ ನಮ್ಮ ಮಕ್ಳು ಚೆನ್ನಾಗಿರ್ಬೇಕು ಅಂತ ಹೇಳ್ತೀವಿ, ಇರೋ ಸತ್ಯ ಏನೈತೆ ಅದನ್ನ ಹೇಳ್ತಾ ಇದ್ದೀನಿ. ಬೇಡ ಕಣಮ್ಮ, ಸುಮ್ಮನೆ ಮರ್ತು ನಾವು ತೋರ್ಸ ಅಂತ ಹುಡುಗನ ಮದುವೆ ಆಗಿ ಚೆನ್ನಾಗಿರೋದು ನೋಡಮ್ಮ. ಇಲ್ಲ ಅಮ್ಮ, ಮದುವೆ ಅಂತ ಆದರೂ ನಾನು ಅವನು ಬಿಟ್ಟರೆ ಬೇರೆ ಯಾರನ್ನೂ ಮದುವೆ ಆಗಲ್ಲ. ನಾನು ಇಷ್ಟ ಇಲ್ಲ ನನಗೆ ಮದುವೆ ಆಗೋಕ್ಕೆ. ನಾನು ಬೇಕಾದ್ರೆ ಮದುವೆ ಆಗ್ದಂಗೆ ಹಂಗೆ ಇದ್ರೂ ಪರವಾಗಿಲ್ಲ. ನಾನು ಮದುವೆ ಅಂತಲೂ ಬೇರೆಯವ್ರನ್ನ ಆಗಲ್ಲ. ಬೇರೆಯವ್ರನ್ನ ನೋಡಬೇಡ್ರಿ, ಬೇರೆಯವ್ರಿಗೆ ಕೊಡಬೇಡ್ರಿ. ನನ್ನ ಮದುವೆ ಅಂತ ಆದರೆ ಅವನಿಗೆ ಆಗೋದು, ಬೇರೆ ಇನ್ಯಾರನ್ನೂ ಆಗಲ್ಲ. ಅಷ್ಟೇ, ಇದ್ದಿದ್ದಂಗೆ ಹೇಳ್ತಾ ಇದ್ದೀನಿ. ನೀವು ನನಗೆ ಬಲವಂತ ಮಾಡಬೇಡಿ. ಬಲವಂತ ಮಾಡೋದು ನನಗೆ ಇಷ್ಟ ಇಲ್ಲ. ಬಿಡಮ್ಮ, ಅವಳಿಗೆ ಎಷ್ಟು ಬುದ್ಧಿ ಹೇಳಿದ್ರು ಇಷ್ಟೇನೆ. ಹೇಳಕ್ಕೆ ಹೋಗ್ಬೇಡ, ಸುಮ್ಮನೆ ಏನೋ ಮಾಡ್ಕೊಂಬ್ಲೇಳು. ಯಾಕೆ ಋತುವಕ್ಕ, ಏನಾಯ್ತು ನೋಡಮ್ಮ? ಅದೃಷ್ಟ ಬೇಡ, ಅವ್ರ ಸವಾಸ ಬೇಡ ಕಣಮ್ಮ. ನೀನಾಯ್ತು, ನಿನ್ನ ಕೆಲಸ ಆಯಿತು ಅನ್ನಂಗಿರು. ನಾವು ಕೊಟ್ಟಿರೋ ತೋರಿಸಿರೋ ಹುಡುಗನ ಸುಮ್ಮನೆ ಮದುವೆ ಆಗು ಅಂತಂದರೆ, ಇಲ್ಲ ನಾನು ಮದುವೆ ಆದರೆ ಆ ಹುಡುಗನೇ ಮದುವೆ ಆಗೋದು ಅಂತ ಹಠ ಮಾಡ್ತಾ ಇದ್ದಾಳೆ. ನನ್ನ ಮದುವೆ ಅಂತಂದರೆ ಆ ಹುಡುಗನ ಬಿಟ್ಟರೆ ಬೇರೆಯವ್ರನ್ನ ಯಾರನ್ನೂ ನಾನು ಮದುವೆ ಆಗಲ್ಲ ಅಂತ ಹಠ ಮಾಡ್ತಾ ಇದ್ದಾಳೆ. ನೋಡಮ್ಮ, ಹಿಂಗೆ ಹಠ ಮಾಡಿದ್ರೆ ನಾವೇನು ಹೇಳೋಣಮ್ಮ? ನಾವು ಹೇಳೋವಷ್ಟು ಹೇಳ್ಬೋದು ಬುದ್ಧಿನ. ಇಲ್ಲೋಡು ತನ್ವಿತಾ, ನಿಮ್ಮಮ್ಮ ಹೇಳೋದ ಕೇಳು. ಈಗ ನಾವು ನೋಡಿದ್ದೀವಿ ಅವನಿಗೆ, ಅವನೆಂತನೋ ಅಂತ ಭಾಳ ಪುಡಾರಿ ಅಂತಾರೆ. ಒಂಥರ ಹೊರಟು ಪುಡಾರಿ ಅಂತಾರೆ ಅವನ್ನ. ಒಂಥರ ರೌಡಿಸಮ್ ಜಾಸ್ತಿ ಅಂತಾರೆ. ಅದಕ್ಕೇ ಬೇಡ, ಒಂದು ಸವಾಸನೆ ಬೇಡ, ಬಿಟ್ಬಿಡು. ಇಲ್ಲೇನೆ ಮದುವೆ ಮಾಡಿ ಕೊಡಲಿಲ್ಲ ಅಂದರೆ ಹಂಗೆ ಹಿಂಗೆ ಅಂತ ಹಿಂಗೆ ಮಾತಾಡ್ತಾನಂತೆ, ಗೊತ್ತಾ ಅಲ್ಲಿ? ಅಯ್ಯೋ ನೀನು ಅಂಥವ್ರನ್ನೆಲ್ಲನ ನೀನು ತಲೆಗೆ ಹಾಕೊಂಡ್ರೆ ನಿನ್ನ ಜೀವನನೇ ಹಾಳಕಣಮ್ಮ. ನಿನ್ನ ಜೀವನ ಇದಾಗುತ್ತೆ. ಸುಮ್ಮನೆ ನೀನು ಚೆನ್ನಾಗಿರೋದು ನೋಡ್ಕ. ಇಲ್ಲ ಅದೃಷ್ಟ ಅಕ್ಕ, ನನಗೆ ತುಂಬ ಇಷ್ಟ ಆಗ್ಬಿಟ್ಟಿದ್ದಾರೆ ಶರತ್ತು. ಅದು ನೀವೆಲ್ಲ ಹೇಳ್ಬೋದು, ಆದರೆ ನನ್ನ ಮನಸ್ಸಿಗೆ ಇಷ್ಟ ಆಗಬೇಕಲ್ಲ. ನನ್ನ ಮನಸ್ಸಿಗೆ ಇಷ್ಟ ಆಗಿರೋದೇ ಶರತ್ತು ಬಿಟ್ಟರೆ ನಾನು ಯಾರನ್ನೂ ಮದುವೆ ಆಗಲ್ಲ. ಸುಮ್ಮನೆ ನೀವೆಲ್ಲ ಇಲ್ಲದ್ದೆಲ್ಲ ನನಗೇನು ಹೇಳ್ಬೇಡಿ, ಸರಿನಾ? ಅದು ಇದು ಕಾರಣ ಅದು ಇದು ಎಲ್ಲ ಹೇಳ್ತಾ ಇದ್ರೆ ನನಗೆ ಭಾಳ ಬೇಜಾರಾಗುತ್ತೆ. ನನಗೆ ನಮ್ಮ ಹುಡುಗನ ಬಗ್ಗೆ ಹಂಗೆಲ್ಲ ಮಾತಾಡಿದ್ರೆ ನನಗೆ ತುಂಬ ಬೇಜಾರಾಗುತ್ತೆ. ಮಾತಾಡೋದು ನೋಡಿ. ಅಲ್ಲ ನೋಡು, ನನಗೆ ಅವ್ನು ನೋಡಿದ್ರೆ ಸರ್ ಬರಲ್ಲಮ್ಮ. ನನಗೆ ಅವ್ನು ನೋಡಿದ್ರೆ ಇಷ್ಟ ಆಗಲ್ಲಮ್ಮ, ಅಷ್ಟೇ. ಅಲ್ಲ ನೋಡಿ, ಎಷ್ಟು ಹೇಳಿದ್ರೆ ಹಿಂಗೆ ಮಾಡ್ತಾಳಲ್ಲ. ನಾವು ಇನ್ನೇನು ಮಾಡಲ್ಲಮ್ಮ. ಬಲವಂತ ಮಾಡಿ ನಾವು ಮಾಡೋಕ್ಕಾಗುತ್ತೆ ನಮ್ಮ? ಬಿಡು, ನಮ್ಮ ಅಪ್ಪ ನಮ್ಮ ಅಮ್ಮ ಹೇಳ್ತಾ ಇದ್ದಾರಲ್ಲ, ಮಾತಿ ಬೆಲೆ ಕೊಟ್ಟು ನಾನು ಮದುವೆ ಆಗಿ ಚೆನ್ನಾಗಿರ್ಬೇಕು ಅನ್ನೋದು ಇರಬೇಕೇ ಹೊರತು ನೋಡು ಮನಸ್ಸಿಗೆ ನಾನು ನಮ್ಮ ಅಪ್ಪ ನಮ್ಮ ಅಮ್ಮನ ಮಾತು ಕೇಳಲ್ಲ. ನಾನು ಹೇಳ್ದಂಗೆ ನಡಿಬೇಕು ಅಂತಂದರೆ ಆಗಲ್ಲ. ಅದೇ ಮತ್ತೆ ಅಯ್ಯೋ, ನಾ ಇವತ್ತು ನಮ್ಮ ಅಪ್ಪ ನಮ್ಮ ಅಮ್ಮನ ಮಾತು ಕೇಳಿರೋದಕ್ಕೆ ಮತ್ತೆ ಜೀವನದಲ್ಲಿ ಇಷ್ಟು ಚೆನ್ನಾಗಿರೋದು. ಇಲ್ಲಾಂದ್ರೆ ನಮ್ಮ ಅಪ್ಪ ನಮ್ಮ ಅಮ್ಮನ ಮಾತು ಕೇಳಲಿಲ್ಲ ಅಂದಿದ್ರೆ ನಾವು ಇವತ್ತು ಹೆಂಗಿರ್ತಿದ್ವಿ ಹೇಳು? ನಮ್ಮ ಅಪ್ಪ ನಮ್ಮ ಅಮ್ಮನ ಮಾತು ಮೀರಿಲ್ಲಮ್ಮ. ಇವತ್ತು ನಾನು ಒಬ್ಬಳೇ ಮಗಳಾಗಿರ್ಬೋದು. ಇವತ್ತು ನನ್ನ ಇಷ್ಟದಂತೆ ನಮ್ಮ ಅಪ್ಪಯ್ಯ ನೀನು ಹೆಂಗೆ ಹೇಳ್ತೀಯ ಹಂಗೆ ಕಣಮ್ಮ, ನೀನು ಯಾರಿಗೆ ಇಷ್ಟಪಡ್ತೀಯ ಅವ್ರಿಗೆ ಕೊಟ್ಟು ಮದುವೆ ಮಾಡ್ತೀನಿ ಎಂಬುದು. ಆದರೆ ನಾನು ಅಂತ ಮಾಡಲಿಲ್ಲ. ಇಲ್ಲ ಅಪ್ಪ, ನಿಮ್ಮ ಮಾತು ಮಾತ್ರ ನಾನು ಮೀರಲ್ಲ. ನೀವು ಹೆಂಗೆ ಹೇಳ್ತೀರೋ ಹಂಗೆ ನಾನು ಇರ್ತೀನಿ ಅಂತೇಳಿ ನಮ್ಮ ಅಪ್ಪ ನಮ್ಮ ಅಮ್ಮ ನಾನು ಹಿಂಗೆ ಹೇಳಿದ್ದೀನಿ. ನೀವು ಹೆಂಗೆ ಹೇಳ್ತೀರೋ ಹಂಗೆ, ನೀವು ಹೇಳ್ದಂಗೆ ನಾನು ಇರೋದು ಅಂತ. ನಾನು ಏನು ಬೇಕಾದ್ರೂ ಮಾಡ್ಬೋದಾಗಿತ್ತು. ಇವತ್ತು ನಾವು ಆದರೆ ಹಂಗೆ ಮಾಡಲಿಲ್ಲ. ನಮ್ಮ ಅಪ್ಪ ನಮ್ಮ ಅಮ್ಮನ ಮಾತು ಕೇಳ್ಕೊಂಡು ಇವತ್ತು ದೊಡ್ಡವರು ಸಣ್ಣವರು ಅವ್ರ ಮಾತು ಕೇಳಬೇಕು, ಯಾರಿಗೆ ಆಗಲಿ ಬೆಲೆ ಗೌರವ ಕೊಟ್ಕೊಂಡು ಚೆನ್ನಾಗಿರಬೇಕು ಅಂತ ನಾವಿವತ್ತು ಇರೋದಕ್ಕೇ ಹಿಂಗೆ ಸುಖವಾಗಿರೋದು ಕಣಮ್ಮ. ಇವೆಲ್ಲರೂ ಇವತ್ತು ನಾನು ಒಂದು ಹೇಳ್ತೀನಿ ಕೇಳ್ತೀಯಾ? ಇವತ್ತು ನಾನು ತುಂಬ ಸುಖವಾಗಿದ್ದೀನಿ. ಹೆಣ್ಮಕ್ಳಿಗೆ ಚೆನ್ನಾಗಿರೋದೇ ಮುಖ್ಯ. ಇವತ್ತು ನನ್ನ ಗಂಡ ಆಗಿರ್ಬೋದು, ನಾನು ಆಗಿರ್ಬೋದು, ತುಂಬ ಖುಷಿಯಾಗಿದ್ದೀನಿ. ನಮ್ಮ ಮನೇಲಿ ನಮ್ಮ ಮಾಮನೂ ಅಷ್ಟೇ ಒಳ್ಳೆಯವರು. ನಿಜ ತುಂಬ ಚೆನ್ನಾಗಿ ನೋಡ್ಕೊತಾರೆ. ತುಂಬ ಚೆನ್ನಾಗಿದ್ದೀವಿ. ಅದೇ ನಮ್ಮ ಅಪ್ಪ ನಮ್ಮ ಅಮ್ಮ ಹೇಳ್ದಂಗೆ ಕೇಳಿದ್ರೆ ಚೆನ್ನಾಗಿರ್ಬೋದು. ಇಲ್ಲ ಅವ್ರು ಹೇಳ್ದಂಗೆ ಕೇಳಲಿಲ್ಲ ಅಂದರೆ ಮತ್ತೆ ಕಷ್ಟ ಸುಖ ಅಂದ್ರೂ ಯಾರಿಗೂ ಬಂದು ನೋಡಲ್ಲ. ಇವತ್ತು ನಮ್ಮ ಅಪ್ಪ ನಮ್ಮ ಅಮ್ಮ ನನಗೆ ಇರು ಅಂತ ಎಷ್ಟು ಬಲವಂತ ಮಾಡ್ತಾರೆ ಗೊತ್ತಾ? ನಾನೇ ಇಲ್ಲಿರ್ತೀನಿ. ನನಗೆ ದೇವ್ರಂತ ಗಂಡ ಸಿಕ್ಕವನೇ. ನಿಜವಾಗ್ಲೂ ನನ್ನ ಗಂಡನ ಪಡೆಯೋಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೆ. ನಮ್ಮ ಅಪ್ಪ ನಮ್ಮ ಅಮ್ಮ ಒಳ್ಳೆ ಹುಡುಗನ ನೋಡಿ ಇವತ್ತು ಒಳ್ಳೆ ಹುಡುಗನಿಗೆ ಕೊಟ್ಟರು. ನಿಜ ನಾನು ತುಂಬ ಚೆನ್ನಾಗಿದ್ದೀನಿ. ನನ್ನ ಜೀವನದಲ್ಲಿ ನೆಮ್ಮದಿಯಾಗಿದ್ದೀನಿ ಕಣಮ್ಮ. ದೇವ್ರು ಇವತ್ತು ನನಗೆಲ್ಲ ಕೊಟ್ಟ. ಇವತ್ತು ನಾವು ಹೊಲನೇ ಮಾಡಿ ನಮ್ಗೆ ಎಷ್ಟು ಹೊಲದಾಗೆ ಆಗಲಿ ಲಾಭ ಬರುತ್ತೆ. ಹಿಂಗೆ ಒಟ್ಟಿನಲ್ಲಿ ಒಬ್ರು ನಾವು ಹೇಳಿರೋ ಮಾತು ಮೀರ್ಬಾರ್ದು. ನಮ್ಮ ಅಪ್ಪ ನಮ್ಮ ಅಮ್ಮ ಹೇಳಿರೋ ಮಾತು ನಾನು ಯಾವತ್ತೂ ಮೀರಲಿಲ್ಲ. ನಿಜ ಅಲ್ವಾ ವೀಕ್ಷಕರೇ? ತಂದೆ ತಾಯಿ ಮಾತು ಕೇಳಿದವ್ರು ಮಾತ್ರ ಜೀವನದಲ್ಲಿ ಉದ್ಧಾರ ಆಗ್ತಾರೆ. ಕೇಳದೆ ಇಲ್ದವ್ರು ಯಾರೂ ಉದ್ಧಾರ ಆಗಲ್ಲ. ತಂದೆ ತಾಯಿ ಮಾತು ಎಲ್ಲರೂ ಕೇಳಬೇಕು. ಅವ್ರು ಹೇಳೋದೇ ಮಕ್ಕಳು ಚೆನ್ನಾಗಿರೋದಕ್ಕೋಸ್ಕರ. ನಾನು ಇವತ್ತು ನಮ್ಮ ಅಪ್ಪ ನಮ್ಮ ಅಮ್ಮನ ಮಾತು ಕೇಳಿದ್ದಕ್ಕೆ ನಾನು ಇವತ್ತು ಚೆನ್ನಾಗಿರೋದಿಲ್ಲ ಅಂದಿದ್ರೆ ನಾನು ಹಿಂಗೆ ಇರೋಕ್ಕಾಗ್ತಿರ್ಲಿಲ್ಲ. ಇಂಥ ಗಂಡ ನನಗೆ ಸಿಗ್ತಿರ್ಲಿಲ್ಲ. ನನಗೆ ಇಷ್ಟ ಬಂದಿರೋ ಹುಡುಗನ ನಾನು ಮದುವೆ ಆಗ್ತೀನಿ ಅಂದಿದ್ರೆ ಆಗ್ತಾ ಇರಲಿಲ್ಲ. ಇವತ್ತು ನಾನು ಗುಳ್ದಂಥ ಗಂಡನ ಪಡೆಯೋಕ್ಕೆ ತುಂಬ ಪುಣ್ಯ ಮಾಡಿದೆ. ನನ್ನ ಗಂಡ ತುಂಬ ಒಳ್ಳೆಯವರು. ಎಷ್ಟು ಚೆನ್ನಾಗಿ ನೋಡ್ಕೊತಾರೆ. ಯಾವುದೊಂದು ವಿಷಯದಲ್ಲೇ ಆಗಿರ್ಬೋದು ತುಂಬ ಚೆನ್ನಾಗಿ ನೋಡ್ಕೊತಾರೆ. ತುಂಬ ಒಳ್ಳೆಯವರು. ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ನನ್ನ ಗಂಡ ಅಂತವರು ನನಗೆ ಗಂಡನಾಗಿ ಸಿಕ್ಕಿರೋದಕ್ಕೆ, ಇಂಥ ಒಳ್ಳೆಯ ವ್ಯಕ್ತಿ ನನಗೆ ಗಂಡನಾಗಿ ಸಿಕ್ಕಿದಾರಲ್ಲ ಅಂತ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತೈತೆ.
ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಅವಳಿಗೆ, ನೋಡು ಎಷ್ಟು ಒಳ್ಳೆಯವರು, ನಾ ತಂದೆ ತಾಯಿ ಹೇಳಿದ್ರೆ ತಂದೆ ತಾಯಿ ತೋರಿಸಿರೋಂಥ ಹುಡುಗನ ಮದುವೆ ಆದರೆ ಏನೇ ಕಷ್ಟ ಬಂದರೂ ನೋಡ್ಕೊಂತಾರೆ. ಹಂಗೇನೆ ಅವರು ಏನೇ ಸಮಸ್ಯೆ ಆದರೂ ಬಂದು ಬಗೆಹರಿಸ್ತಾರೆ. ಯಾವುದಂದ್ರಲ್ಲೇ ಆಗಲಿ ತಂದೆ ತಾಯಿ ಮಾತು ಕೇಳಿದ್ರೆ ಅವ್ರು ಯಾವುದೇ ಕಷ್ಟ ಬಂದೈತೆ ಅಂದರೂ ಬರ್ತಾರೆ. ಒಬ್ಳು ಮಗಳಿಗೆ ಬಿಟ್ಕೊಡಲ್ಲ ಯಾವತ್ತೂ. ತಂದೆ ತಾಯಿ ಹೇಳ್ದಂಗೆ ಕೇಳಬೇಕು. ಇವಳು ಯಾಕೋ ನನ್ನ ಷರತ್ತನ್ನೇ ಮದುವೆ ಆಗೋದು, ಮದುವೆ ಅಂತ ಆದರೆ ಅಂತ ಹೇಳ್ತಾವಳೆ. ಏನೋ ನೋಡ್ತಾ ಇರಿ, ನೆನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.